ಹಾಯ್ ವಿವರ್ಸ್, ಇವತ್ತು ನಾವು ಒಂದು ಸ್ಟಫ್ ಇಡ್ಲಿನ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಇಡ್ಲಿ ಬ್ಯಾಟರ್ನ ಮಾಮೂಲಾಗಿ ಅಕ್ಕಿ, ಉದ್ದಿನಬೇಳೆ ಹಾಗೂ ಮಾಡ್ಕೋಬೋದು, ಅಥವಾ ರವೆ, ಮೊಸರು, ಅವಲಕ್ಕಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಒಂದೊಂದು ಸ್ಪೂನಷ್ಟು ಮಾತ್ರ ನಾವು ಇಡ್ಲಿನ ಹಾಕಿಬಿಟ್ಟು ಒಂದು ಆಲೂ ಸಬ್ಜಿನ ಅಥವಾ ಯಾವುದಾದ್ರೂ ಬೇರೆ ತರಕಾರಿಗಳನ್ನ ಮಿಕ್ಸ್ ಮಾಡಿರೋವಂಥ ಸಬ್ಜಿನ ಈ ರೀತಿ ಉಂಡೆ ಕಟ್ಬಿಟ್ಟು ಹಾಕಿರೋವಂಥ ಇಡ್ಲಿ ಪಾತ್ರೆಯ ತಟ್ಟೆಗೆ ಈ ರೀತಿ ಒಂದೊಂದು ಉಂಡೆಗಳನ್ನ ಇಟ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಾಟ್ ಮಸಾಲ, ಸಾಂಬಾರು ಮಸಾಲ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಆಲೂ ಮತ್ತು ಈರುಳ್ಳಿನ ಬಳಸಿ ಈ ಪಲ್ಯನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದನ್ನು ಮತ್ತೆ ಹಿಟ್ಟು ಒಂದು 2-3 ಸ್ಪೂನು ಹಿಟ್ಟನ್ನು ಹಾಕಿ ಈ ರೀತಿ ಕವರ್ ಮಾಡ್ಕೋಬೇಕು. ನೀವು ಬೇಕು ಅನ್ನೋದಾದರೆ ಕ್ಯಾಪ್ಸಿಕಮ್ಮು, ಟೊಮೆಟೊ, ಬೀನ್ಸು ಈ ಥರ ಯಾವುದೇ ತರಕಾರಿಗಳನ್ನು ಕೂಡ ಬಳಸ್ಕೋಬೋದು. ಆದರೆ 1-2 ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಮಾಡಿ ಇಟ್ಟಂಥ ಪಲ್ಯನ ಈ ರೀತಿ ಉಂಡೆ ಕಟ್ಟಿಬಿಟ್ಟು ಅದನ್ನು ಇಟ್ಟು ಆಮೇಲೆ ಹಿಟ್ಟನ್ನು ಮೇಲೆ ಕವರ್ ಮಾಡ್ಕೋಬೇಕು. ಮಕ್ಕಳಿಗೆ ಮಾಮೂಲಿ ಇಡ್ಲಿ ತಿಂದು ಬೇಜಾರಾದಾಗ ಈ ರೀತಿ ಇಡ್ಲಿನ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಚೆನ್ನಾಗಿ ಒಂದು 8-10 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡು ನಾನು ನನ್ನ ಮಗಳ ಟಿಫನ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಈ ಇಡ್ಲಿಗೆ ಚಟ್ನಿ, ಸಾಂಬಾರು ಯಾವುದಾದ್ರೂ ಸರಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಹೊಸ ಥರ ಇಡ್ಲಿನ ಮಕ್ಕಳು ತಿಂದಂಗಾಗತ್ತೆ. ನೋಡಿ, ನಾವು ಮಾಡಿರೋಂಥ ಸಬ್ಜಿ ಚೆನ್ನಾಗಿ ಒಳಗಡೆ ಬೆಂದ್ಕೊಂಡಿದೆ. ನಾನಿದನ್ನು ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಕೆಂಪು ಚಟ್ನಿ ಅಥವಾ ಹೆಸರುಬೇಳೆ ಸಾರು ಅಥವಾ ಮಾಮೂಲಿ ಸಾಂಬಾರು, ತರಕಾರಿ ಸಾಂಬಾರು ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ಇಡ್ಲಿನ ನಾವೆಲ್ಲರೂ ಟಿಫನ್ಗೆ ತುಂಬ ಬಳಸ್ತೀವಿ. ಹಾಗಾಗಿ ಪದೇ ಪದೇ ಒಂದೇ ರೀತಿ ಇಡ್ಲಿ ಮಾಡೋದ್ರಿಂದ ಬೇಜಾರಾಗತ್ತಲ್ವ? ಆ ಕಾರಣಕ್ಕೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ.